ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ನಾನು ರಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು, ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ 1 ಕಪ್ಪಷ್ಟು ಉದ್ದಿನ ಬೇಳೆನ ತೊಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಉದ್ದಿನ ಬೇಳೆನ ನೆನೆಯಕ್ಕಿಟ್ಟಿದ್ದೆ. 9 ಗಂಟೆ ಅನ್ನುವಷ್ಟರಲ್ಲೇ ಚೆನ್ನಾಗಿ ನೆನೆದು ಬಂದವು. ನೀವು ನೋಡ್ಬೋದು, ನಾನಿಲ್ಲಿ 3 ಗಂಟೆ ನೆನೆಲಿಕ್ಕೆ ಬಿಟ್ಟಿನಿ. ಈಗ 3 ಗಂಟೆ ಆದ ತಕ್ಷಣ ನೋಡೋಣ ಬನ್ನಿ ಹೇಗೆ ನೆಂದವಂತಂದು. ಇಲ್ಲಿ ನೋಡ್ಬೋದು ನೀವು, ಚೆನ್ನಾಗಿ ನೆಂದವು. ಏನು 3 ಗಂಟೆಲಿ ಆರಾಮಾಗಿ ನೆನೆದ್ಬಿಡ್ತಾವೆ. ಬೇಕಂದ್ರೆ ನೀವು ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸ್ಬೇಕಾಗತ್ತೆ. ಈಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ. ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿರಿ. ಹಾಗೆ ನಾನಿಲ್ಲಿ 2 ಕಪ್ಪಷ್ಟು ರಾಗಿ ಹಿಟ್ಟು ಸಾನ್ಸ್ಕೊಂಡು ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ಪು ತೊಗೊಳ್ತಾ ಇದ್ದೀನಿ ರೀ. ಉದ್ದಿನಬೇಳೆ 1 ಕಪ್ ತೊಗೊಂಡಿದ್ನಲ್ಲ, ಆ ಬೌಲಲ್ಲಿ 2 ಕಪ್ಪು ರಾಗಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಮೇಲ್ಗಡೆ ಗೊಳಲ್ ಬರುತ್ತಲ್ಲ, ಹಿಂಗಾಗಿ ಸಾನ್ಸ್ಕೊಂಡೆ. ಈಗ ರಾಗಿ ಹಿಟ್ಟನ್ನು ಸಾನ್ಸ್ಕೊಟ್ಟಿದ್ದು ನಾನು 2 ಕಪ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೀವು ಪಾತ್ರೆ ಇದ್ದರೆ ಅಗಲ ಇರೋ ಪಾತ್ರೆ ತೊಗೊಂಡು ಅದರಲ್ಲಿ ಹಾಕ್ಕೊಳ್ಳಿ. ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ, ಅಷ್ಟು ದೊಡ್ಡದಿಲ್ಲ, ಅದಕ್ಕಾಗಿ ಇದರಲ್ಲೇ ಹಾಕ್ತಾಯಿದ್ದೀನಿ. ಇದನ್ನೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ಗಂಟು ಇಲ್ಲದೆ ಇರೋ ರೀತಿ ಈ ರೀತಿ ನೀವು ಕಲಿಸ್ಕೊರಿ. ನೋಡಿರಿ, ಇವಾಗ ನಾನು ಸ್ವಲ್ಪ ನೀರು ಹಾಕ್ತಾ ಅದು ಈ ರೀತಿ ಕಲಿಸೋದು ಡಿಮಾರ್ಟಲ್ಲಿ ಸಿಗುತ್ತೆ. ಅದರಿಂದ ನಾನು ಗಂಟು ಇಲ್ಲದೆ ಇರೋ ರೀತಿ ಕಲಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಇನ್ನೂ ಉದ್ದಿನಬೇಳೆ ನೆನೆಯಕ್ಕಿಟ್ಟಿದ್ನಲ್ಲ, ಅದನ್ನು ರುಬ್ಕೊಂಡಿದ್ದು ಪೇಸ್ಟ್ ಹಾಕಿಲ್ಲ. ಹೀಗಾಗಿ ಸ್ವಲ್ಪ ತೆಳ್ಳಗೆ ಕಾಣಿಸ್ತಿದೆ, ನಿಮಗೆ ನೋಡ್ಬೋದು. ಅದನ್ನು ಹಾಕಿಂದ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ. ಈಗ ನಾನು ರುಬ್ಕೊಂಡು ಬಂದಾಯಿತು ಉದ್ದಿನಬೇಳೆನ. ಈಗ ಉದ್ದಿನಬೇಳೆ ರುಬ್ಕೊಂಡು ಬಂದಿದ್ದನ್ನು ಇದಕ್ಕೆ ಆ್ಯಡ್ ಮಾಡಿದೆ. ಈಗ ಇದನ್ನು ನೀವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದು ಉದ್ದಿನಬೇಳೆ ಹಿಟ್ಟು ಮತ್ತು ರಾಗಿ ಹಿಟ್ಟಿಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿರಿ, ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು, ಗಟ್ಟಿ ಆಯಿತು. ದೋಸೆ ಹಿಟ್ಟಿನ ಅದಕ್ಕೆ ಈ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಇದೇನೋ ಅಕ್ಕಿ ದೋಸೆ ಆಗುತ್ತೆ, ಅಷ್ಟೇನು ಟೈಮ್ ತೊಗೊಳ್ಳೋದಿಲ್ಲ. ಆರಾಮಾಗಿ ನೀವು ಬೆಳಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಈ ರೀತಿ ನೀವು ನೈಟ್ ಆದರೂ ಈಗ ಮಾಡ್ಕೊಂಡು ತಿನ್ಬೇಕಾದ್ರೆ ಅದಕ್ಕಿಂತ ಒಂದು 3 ಅವರ್ಸ್ ಮುಂಚೆನೇ ಉದ್ದಿನಬೇಳೆ ನೆನೆಹಾಕಿ ಈ ರೀತಿ ನೀವು ತಟ್ಟಂತ ಮಾಡ್ಕೊಂಡು ತಿನ್ಬೋದು ರೀ. ತುಂಬಾ ಈಸಿ ಇರುತ್ತೆ ಇದು. ಹಾಗೆಯೇ ಹೆಲ್ತಿಗೆ ತುಂಬ ಒಳ್ಳೆಯದು ರಾಗಿ ಸೇವನೆ ಮಾಡೋದ್ರಿಂದ. ನೋಡಿರಿ, ಇಲ್ಲಿ ನಾನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡೆ. ಈ ರೀತಿ ಗಟ್ಟಿಯಾಗಿರಬೇಕು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಸೋಡಾ ಹಾಕಿದೆ. ಈ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈಗ ನಾನು ಇದನ್ನು ಒಂದು ತಟ್ಟೆ ಮುಚ್ಚಿ 1 ತಾಸು ನೆನೆಲಿಕ್ಕೆ ಬಿಡೋಣ, ಅಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೀವು ನೋಡ್ಬೋದು, ಸ್ವಲ್ಪ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ದೋಸೆನೂ ಹಾಕ್ತಾಯಿದ್ದೀನಿ. ಸೂಪರಾಗಿ ಬರುತ್ತೆ ಇದೂ. ನೀವು ತಟ್ಟಂತ ಆಗನ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ದೋಸೆ. ಮೇಲ್ಗಡೆ ಅದು ಹಿಟ್ಟು ಚೆನ್ನಾಗಿ ನೆಂದಿರಲ್ಲ, ಹೀಗಾಗಿ ಅಷ್ಟೊಂದು ಸರಿ ಕಾಣೋದಿಲ್ಲ. ಈಗ ನೀವು ನೋಡ್ಬೋದು, ಸೇಮ್ ಅಕ್ಕಿ ದೋಸೆ ಮಾಡ್ತೀವಲ್ಲ ಅದೇ ರೀತಿ ಚೆನ್ನಾಗಿ ಬರುತ್ತೆ. ಒಮ್ಮೆ ಹಾಕಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಈ ರೀತಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಮೇಲ್ಗಡೆ ಈಗ ಸ್ವಲ್ಪ ಬೇಯ್ದ ತಕ್ಷಣ ನೀವು ಎಣ್ಣೆ ಹಾಕ್ಕೊಳ್ಳಿ, ಅದೊಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿರಿ, ಇವಾಗ ಸ್ವಲ್ಪ ಬೇಯ್ತಾ ಇದೆ ಅಲ್ಲಲ್ಲಿ. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು, ಹಾಗೆ ತಂಪು ಕೂಡ ನಮ್ಮ ಬಾಡಿಗೆ. ಹಾಗಾಗಿ ಇವಾಗ ಮೇಲ್ಗಡೆ ರೆಡಿ ಆಯಿತು. ಇನ್ನು ಟರ್ನ್ ಮಾಡಿ ಬೇಯಿಸ್ಕೊಳ್ಳೋಣ ಬನ್ನಿ. ನೋಡಿರಿ, ಇವಾಗ ದೋಸೆ ರೆಡಿ ಆಯಿತು. ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಇವಾಗ ರೆಡಿ ಆಯಿತು. ನೀವು ಈ ರೀತಿ ಸರ್ವ್ ಮಾಡ್ಕೊಂಡು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಹಾಗೆಯೇ ಇಲ್ಲಿ ನಾನು ಇನ್ನೊಂದು ರೀತಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದು ಟೇಸ್ಟು ಒಂಥರ ಉತ್ತಪ್ಪ ರೀತಿ ಟೇಸ್ಟ್ ಕೊಡುತ್ತೆ. ಹಾಗೆ ನಾನು ಇವಾಗ ಆ ಹಿಟ್ಟಿಗೆ, ಮಿಕ್ಕಿರೋ ಹಿಟ್ಟಿಗೆ ಮಧ್ಯಾಹ್ನಕ್ಕೆ ಈ ರೀತಿ ಮಾಡ್ಕೊಂಡಿದ್ದೆ. ನೋಡಿರಿ, ಇಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೊಳ್ಳಿ.
ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ತವೆಗೆ ನೀರು ಹಚ್ಚಿ ಒಂದು ಬಟ್ಟೆಯಿಂದ ಒದ್ದೆ ಮಾಡಿ ಒರೆಸ್ಕೊಂಡು ಒಂದು ಚಮಚದಷ್ಟು ಹಿಟ್ಟು ಹಾಕದೆ ನೋಡ್ಬೋದು ನೀವು. ಈ ರೀತಿ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ. ನೋಡಿರಿ, ಇಲ್ಲಿ ಮೇಲ್ಗಡೆ ನಾನು ಎಣ್ಣೆ ಬಿಟ್ಟೆ. ನೋಡಿರಿ, ಇವಾಗ ಬೇಯ್ತು. ಇವಾಗ ಟರ್ನ್ ಮಾಡಿ ಬೇಯಿಸ್ಕೊಳ್ಳೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈ ರೀತಿ ಮಾಡಿಕೊಂಡು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು. ಈಗ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಇದನ್ನು. ನೋಡಿರಿ, ಇಲ್ಲಿ ನಾನು ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಎಲ್ಲ ವಿಡಿಯೋಸು ಮೊದಲು ನಿಮ್ಗೆ ಬರ್ತಾವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.